ಶ್ರೀ ಗುರುಭ್ಯೋ ನಮಃ. ಶುಭ ಪುಸ್ತಕದಲ್ಲಿ ಪಂಚದಶಃ ಪಾಠಃ ಪೇಜ್ 78 ಅಲ್ಲಿ ಅಮರಕೋಶಃ ಅಂತ ಇದೆ. ಇದು ಕಂಠಪಾಠ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕಂಠಪಾಠಃ ಕರ್ಣೀಯಃ. ಅಮರಕೋಶಸ್ಯ ಕರ್ತ ಅಮರಸಿಂಹ. ಕೋಶ ಅಂದರೆ ಡಿಕ್ಷನರಿ ಅಂತ ಅರ್ಥ. ಅಂದರೆ ಪದಕ್ಕೆ ಏನರ್ಥ ಹಾಗೆ ಅಂತ ನಾವು ಹೇಗೆ ಡಿಕ್ಷನರಿಯನ್ನು ಬಳಸ್ತೀವೋ ಅದೇ ಥರ ಇದು ಕೂಡ ಸಂಸ್ಕೃತ ಭಾಷೆಯ ಪರ್ಯಾಯಗಳನ್ನು ಕೊಟ್ಟಿರ್ತಾರೆ. ಅಮರಕೋಶಸ್ಯ ಕರ್ತ ಅಮರಸಿಂಹ. ಈ ಅಮರಕೋಶ ಎನ್ನುವ ಗ್ರಂಥವನ್ನು ಬರೆದವರು ಅಮರಸಿಂಹ. ಅಸ್ಯ ಕಾಲಃ ಪ್ರಾಯಃ ಕ್ರಿಸ್ತಶತ ತೃತೀಯ ಶತಕಂ ಇತಿ ವಿದುಷಾಂ ಅಭಿಪ್ರಾಯ. 3ನೇ ಶತಕದಲ್ಲಿ ಇದ್ದರು ಅಂತ ಜ್ಞಾನಿಗಳ ಅಭಿಪ್ರಾಯ. ಅಮರಕೋಶಸ್ಯ ಅಪರಂ ನಾಮ ನಾಮಲಿಂಗಾನುಶಾಸನಂ. ಇದರ ಈ ಗ್ರಂಥದ ಮತ್ತೊಂದು ಹೆಸರು ನಾಮಲಿಂಗಾನುಶಾಸನಂ. ಹಾಗೆಂತ ಯಾವ ನಾಮ, ಅದಕ್ಕೆ ಏನರ್ಥ, ಅದಕ್ಕೆ ಯಾವ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಯಾವ ಲಿಂಗದಲ್ಲಿ ಇರುತ್ತದೆ ಆ ಶಬ್ದ, ಅದನ್ನೆಲ್ಲ ತಿಳಿಸಿಕೊಡೋದು ಅಂತ. ಅಮರಕೋಶೆ ಕಾಂಡತ್ರಯ ವರ್ತತೆ. ಇದನ್ನ 3 ಕಾಂಡಗಳು ಅಂತ ವಿಭಾಗ ಮಾಡಿದ್ದಾರೆ. ಪ್ರಥಮ ಕಾಂಡ, ದ್ವಿತೀಯ ಕಾಂಡ, ತೃತೀಯ ಕಾಂಡ. ಅತ್ರ ಕೇಚನ ಉಪಯುಕ್ತಾಃ ಶ್ಲೋಕಾಃ ಪ್ರದತ್ತಾಃ ಸಂತಿ. ಈ ಪಾಠದಲ್ಲಿ ಕೆಲವು ಉಪಯುಕ್ತವಾದ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಮಂಗಳಾಚರಣ. ಯಸ್ಯ ಜ್ಞಾನದಯಾ ಸಿಂಧೋಃ ಅಗಾಧಸ್ಯ ಅನಘಾ ಗುಣಾಃ ಸೇವ್ಯತಾಂ ಅಕ್ಷಯೋ ಧೀರಾಃ ಸಶ್ರಿಯೇ ಚಾಮೃತಾಯ ಚ. ಓ ಧೀರಾಃ, ಎಲೆ ಧೀರರಾದವರೇ, ಅಂದರೆ ಕಾರ್ಯವನ್ನು ಮುಗಿಸುವ, ಪ್ರಾರಂಭ ಮಾಡಿದ ಕಾರ್ಯವನ್ನು ಮುಗಿಸುವ ಸಾಮರ್ಥ್ಯವುಳ್ಳವರೇ ಅಂತ ಅರ್ಥ ಸಾಮಾನ್ಯ. ಅಗಾಧಸ್ಯ ಅಂದರೆ ಅತಿ ಗಂಭೀರವಾದ ಜ್ಞಾನ, ಕರುಣ ಇವುಗಳೇ ಸಮುದ್ರದಂತೆ ಇರುವ ಪರಮಾತ್ಮನಲ್ಲಿ ಜ್ಞಾನ, ಕರುಣೆ, ಆ ಗುಣಗಳೆಲ್ಲ ಸಮುದ್ರದಂತೆ ಅನಂತವಾಗಿದೆ. ಮತ್ತು ನಿರ್ಮಲಾಹ ಗುಣಾಹ, ದೇವರಲ್ಲಿ ಶುಭ ಗುಣಗಳು ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಶುಭ ಗುಣಗಳೇ. ದೇವರು ನಿರ್ದುಷ್ಟನಾಗಿದ್ದಾನೆ ಅಂತ. ಸಹ ಅಕ್ಷಯ, ನಾಶರಹಿತನಾದ ಆ ಪರಮಾತ್ಮ, ಶ್ರೀಯೈ ಅಂದರೆ ಸಂಪತ್ತಿಗಾಗಿ, ಅಮೃತಾಯ ಮೋಕ್ಷಕ್ಕಾಗಿ, ಭವದ್ಭಿಹಿ ಸೇವ್ಯತಾಂ ನಿಮ್ಮಿಂದ ಸೇವಿಸಲ್ಪಡಲಿ ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಇದರಲ್ಲಿ ಒಂದೊಂದು ನಾವು ನೋಡಿದ್ದೀವಿ, 3 ಕಾಂಡ ಇದೆ ಅಂತ. ಪ್ರಥಮ ಕಾಂಡ, ದ್ವಿತೀಯ ಕಾಂಡ, ತೃತೀಯ ಕಾಂಡ ಹಾಗೆ ಅಂತ. ಈ ಒಂದೊಂದು ಕಾಂಡದಲ್ಲೂ ಕೂಡ ಅನೇಕ ವರ್ಗಗಳು ಇದೆ. ಪ್ರಥಮ ಕಾಂಡದಲ್ಲಿ ಫಾರ್ ಎಕ್ಸಾಂಪಲ್ ಸ್ವರ್ಗವರ್ಗ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟ ಹೆಸರುಗಳನ್ನೆಲ್ಲ ಒಂದು ಕಡೆ ಗುಂಪು ಮಾಡಿದ್ದಾರೆ. ವ್ಯೋಮವರ್ಗ, ದಿಕ್ವರ್ಗ, ಕಾಲವರ್ಗ, ಧೀವರ್ಗ, ಶಬ್ದಾದಿ ವರ್ಗ, ನಾಟ್ಯವರ್ಗ ಹಾಗೆ ಅಂತೆಲ್ಲ ಇದೆ. ಇನ್ನು 2ನೇ ಕಾಂಡದಲ್ಲಿ ಮನುಷ್ಯ ವರ್ಗ ಅಂತ ಇದೆ. ಮನುಷ್ಯರಿಗೆ ಸಂಬಂಧಪಟ್ಟ ಶಬ್ದಗಳನ್ನೆಲ್ಲ ಅದರಲ್ಲಿ ಗುಂಪು ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ. ಪ್ರಕೃತ ಕೆಲವು ಶ್ಲೋಕಗಳು ದ್ವಿತೀಯ ಕಾಂಡದಲ್ಲಿ ಮನುಷ್ಯ ವರ್ಗದಲ್ಲಿ ಇರತಕ್ಕದ್ದು ಅಂತ. ಮೊದಲನೆಯದು ಮನುಷ್ಯಾಹ ಮಾನುಷಾಹ ಮರ್ತ್ಯಾಹ ಮನುಜಾಹ ಮಾನವಾಹ ನರಾಹ ಸ್ಯುಃ ಪುಮಾಂಸಃ ಪಂಚಜನಾಹ ಪುರುಷಾಹ ಪೂರುಷಾಹ ನರಹ ಹಾಗೆಂತ ಮನುಷ್ಯರು ಒಂದು ಶಬ್ದವನ್ನ ತಿಳಿಸುವ 11 ಶಬ್ದಗಳನ್ನು ಕೊಟ್ಟಿದ್ದಾರೆ. ಮನುಷ್ಯರು, ಮನುಷ್ಯ ಪದಚ್ಛೇದ, ಮನುಷ್ಯಾಹ ಮಾನುಷಾಹ ಮರ್ತ್ಯಾಹ ಮನುಜಾಹ ಮಾನವಾಹ ನರಾಹ 6 ಆಯ್ತು. ಪುಮಾಂಸಃ ಪಂಚಜನಾಹ ಪುರುಷಾಹ ಪೂರುಷಾಹ ನರಹ ಅಂತ 11 ಆಯ್ತು. ಇದು ಒಟ್ಟು ಮನುಷ್ಯರನ್ನ ಹೇಳುವ ಒಂದು ಶಬ್ದಗಳು. ಉದಾಹರಣೆಗೆ ಮನುಷ್ಯಾಹ ಗಚ್ಚಂತಿ, ಮನುಷ್ಯರು ಹೋಗುತ್ತಾ ಇದ್ದಾರೆ. ಪಂಚಜನಾಹ ಗಚ್ಚಂತಿ, ಪುರುಷಾಹ ಗಚ್ಚಂತಿ, ನರಾಹ ಗಚ್ಚಂತಿ, ಹೇಗೆ ಬೇಕಾದ್ರೆ ಹೇಳ್ಬೋದು. ಅದೇ ತರ ಹೆಂಗಸರು ಹೇಳುವ ಒಂದು ಶಬ್ದ, ಅದು ಕೂಡ 11 ಇದೆ. ಸ್ತ್ರೀ, ಯೋಷಿತ್, ಅಬಲ, ಯೋಷ, ನಾರಿ, ಸೀಮಂತಿನಿ, ಸೀಮಂತಿನಿ, ವಧೂಹು ಅಂತ. ಎಷ್ಟಾಯ್ತು? ಸ್ತ್ರೀ, ಯೋಷಿತ್, ಅಬಲ, ಯೋಷ, ನಾರಿ, ಸೀಮಂತಿನಿ, ವಧೂಹು ಅಂತ 7 ಆಯ್ತು. ಪ್ರದೀಪದರ್ಶಿನಿ, ವಾಮ, ವನಿತಾ, ಮಹಿಳಾ ಹಾಗೆ ಅಂತ ಇದೆ. ಇಲ್ಲಿ 4 ಇದೆ. ಸೊ 7 + 4 11. 11 ಹೆಸರು, ಇಲ್ಲೂ ಕೂಡ 11 ನಾಮಗಳು ಇದೆ. ಈ 11 ನಾಮಗಳು ಕೂಡ
ಹೆಂಗಸು ಎನ್ನುವ ಅರ್ಥವನ್ನ ಹೇಳುವ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ತ್ರೀ, ಯೋಷಿತ್, ಅಬಲ, ಯೋಷ, ನಾರಿ, ಸೀಮಂತಿನಿ, ವಧೂಹು, ಪ್ರದೀಪದರ್ಶಿನಿ, ವಾಮ, ವನಿತಾ, ಮಹಿಳಾ ಅಂತ 11 ಸ್ತ್ರೀಯರನ್ನು ಹೇಳೋದು. ಇನ್ನು ಮಗ ಅಥವಾ ಮಗಳು ಅದನ್ನು ಹೇಳುವ ಶಬ್ದ. ಮೊದಲು ಮಗ, ಅದನ್ನು ನೋಡೋಣ. ಆತ್ಮಜಃ, ತನಯಃ, ಸೂನುಃ, ಸುತಃ, ಪುತ್ರಃ, ಹಾಗೆ ಅಂತ 5 ಶಬ್ದವೂ ಕೂಡ ಮಗ ಎನ್ನುವ ಅರ್ಥವನ್ನೇ ಹೇಳ್ತದೆ. ಆತ್ಮಜಃ, ತನಯಃ, ಸೂನುಃ, ಸುತಃ, ಪುತ್ರಃ, ಹಾಗೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಪುಲ್ಲಿಂಗದಲ್ಲಿ ಇದೆ. ಸ್ತ್ರೀಯರಿಗೆ ಹೇಳುವಾಗ, ಅಂದರೆ ಮಗಳು ಎನ್ನುವ ಹೇಳುವಾಗಲೂ ಕೂಡ ಅದೇ ರೀತಿಯಾಗಿ ಬರುತ್ತದೆ. ಸ್ತ್ರೀಯರಲ್ಲಿ ಬರುವಾಗ ಆತ್ಮಜ, ನೋಡಿ ಆತ್ಮಜಃ ಇದೆ, ಸ್ತ್ರೀಲಿಂಗದಲ್ಲಿ ಆತ್ಮಜ ಅಂತ ಆಗ್ತದೆ, ಆಕಾರ ಅಂತ ಸ್ತ್ರೀಲಿಂಗ. ತನಯಃ ಅಂತ ಇದೆ, ತನಯ ಅಂತ ಆಗುತ್ತದೆ. ಸೂನುಹು ಅದು ಪುಲ್ಲಿಂಗದಲ್ಲೂ ಬರ್ತದೆ, ಸ್ತ್ರೀಲಿಂಗದಲ್ಲೂ ಬರ್ತದೆ. ಸುತಃ ಪುಲ್ಲಿಂಗದಲ್ಲಿ, ಸುತಾ ಹಾಗೆ ಅಂತ ಸ್ತ್ರೀಲಿಂಗದಲ್ಲಿ ಇದೆ. ಪುತ್ರಃ ಪುಲ್ಲಿಂಗದಲ್ಲಿ ಇದೆ, ಪುತ್ರೀ ಸ್ತ್ರೀಲಿಂಗದಲ್ಲಿ ಇರುತ್ತದೆ. ಅಷ್ಟು ವ್ಯತ್ಯಾಸ ಮಾಡಬೇಕು. ಸ್ತ್ರೀಯಾಂ ತು ಅಮಿ ಆಹುಹು ದುಹಿತರಂ ಸರ್ವೇ, ಹಾಗೆ ಅಂತ. ದುಹಿತರ ಅಂದ್ರೆ ಮಗಳು ಅಂತ ಅರ್ಥ, ದುಹಿತೃ ಶಬ್ದ. ಈ ರೀತಿಯಾಗಿ ಈ 5 ಕೂಡ ಮಗಳು ಎನ್ನುವ ಅರ್ಥದಲ್ಲೂ ಹೇಳಬಹುದು. ಆತ್ಮಜಃ ಆತ್ಮಜ, ತನಯಃ ತನಯ, ಸೂನುಃ ಸೂನುಃ, ಸುತಃ ಸುತಾ, ಪುತ್ರಃ ಪುತ್ರಿ, ಹಾಗೆ ಅಂತ. ಅದಾದ ಮೇಲೆ ಅಪತ್ಯಂ ತೋಕಂ ತಯೋಹೋ ಸಮೆ, ನಪುಂಸಕಲಿಂಗದಲ್ಲೂ ಕೂಡ ಇದೆ. ಅಪತ್ಯಂ ತೋಕಂ ಇಬ್ರು ಕೂಡ, ಅದು ಪುಲ್ಲಿಂಗ, ಗಂಡು ಮಗುವನ್ನು ಹೇಳ್ಬೋದು, ಹೆಣ್ಣು ಮಗುವನ್ನು ಕೂಡ ಹೇಳ್ಬೋದು. ಅಪತ್ಯಂ ಹಾಗೆಂದ್ರೆ ಇಬ್ಬರು, 2 ಲಿಂಗದಲ್ಲೂ ಬರುತ್ತದೆ. ತೋಕಂ ಅಂತಲೂ ಕೂಡ ಹೇಳ್ಬೋದು. ತಯೋಹೋ ಸಮೆ, ಸಮೆ ಅಂದ್ರೆ ಪುರುಷರಿಗೂ ಸ್ತ್ರೀಯರಿಗೂ ಮಕ್ಕಳು ಎಂಬ ಒಂದು ಅರ್ಥದಲ್ಲಿ ಬರುತ್ತದೆ ಅಂತ. ಇದಾದ ಮೇಲೆ ಮುಂದೆ ಇರೋದು ಸ್ವಜಾತೇತು ಔರಸ ಉರಸ್ಯೌ, ಹಾಗೆ ಅಂತ. ಅಂದ್ರೆ ತನ್ನಲ್ಲಿ ಹುಟ್ಟಿದ ಮಗನನ್ನ, ದತ್ತು ತಗೊಂಡದ್ದು ಇತ್ಯಾದಿಗಳೆಲ್ಲ, ತನ್ನಲ್ಲೇ ಯಾರು ಹುಟ್ಟಿದ್ದಾರೋ ಅವರನ್ನ ಔರಸ ಮತ್ತು ಉರಸ್ಯ ಅಂತ ಕರೀತಾರೆ. ಔರಸಃ ಉರಸ್ಯಃ ಇದೆರಡು ಕೂಡ ಪುಲ್ಲಿಂಗ ಶಬ್ದ. ತನ್ನಲ್ಲಿ ಹುಟ್ಟಿದ ಮಕ್ಕಳನ್ನು ಹೇಳುವ ಶಬ್ದಗಳಿದು. ಸ್ವತ್ಮಾಜಾತೆ ಪುತ್ರೇ ಅಂತ. ಅದಾದ ಮೇಲೆ ತಾತಸ್ಯ ಜನಕಃ ಪಿತಾ, ಹಾಗೆ ತಂದೆಗೆ. ಇಷ್ಟು ತನಕ ಮಕ್ಕಳ ಹೆಸರನ್ನು ನೋಡಿದ್ದೀವಿ, ಗಂಡಸರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅವರ ಹೆಸರನ್ನು ನೋಡಿದ್ದೀವಿ. ಇನ್ನು ತಂದೆಯ ಹೆಸರು 3 ಇದೆ ಅಂತಾರೆ. ತಾತಃ ಜನಕಃ ಪಿತಾ ತ್ರೀಣಿ ಪಿತುಹು, ಹಾಗೆ ಅಂತ ಅರ್ಥ. ಇದು 3 ಕೂಡ ತಂದೆಯನ್ನ ಹೇಳುವ ಶಬ್ದ. ಅದೇ ತರ ತಾಯಿಯನ್ನ ಹೇಳುವ ಶಬ್ದ 4 ಕೊಟ್ಟಿದ್ದಾರೆ. ಜನಯಿತ್ರಿ, ಪ್ರಸೂಹು, ಮಾತಾ, ಜನನಿ ಹಾಗೆಂಬ 4 ತಾಯಿಯನ್ನ ಹೇಳುವ ಶಬ್ದಗಳು. ಇನ್ನು ಸಹೋದರಿಯನ್ನ ಹೇಳೋದು 2 ಶಬ್ದ. ಯಾವುದು? ಭಗಿನಿ, ಸ್ವಸ, ಹಾಗೆ ಅಂತ. ಭಗಿನಿ ಈಕಾರ ಅಂತ ಸ್ತ್ರೀಲಿಂಗ, ನದಿ ಶಬ್ದ ತರ. ಸ್ವಸ ಎಂಬುದು ಸ್ವಸ್ರು ಶಬ್ದ, ಮಾತೃ ಶಬ್ದದಂತೆ. ಈ ರೀತಿಯಾಗಿ ಭಗಿನಿ, ಸ್ವಸ, ಹಾಗೆ ಅಂತ. ಇನ್ನು ಗಂಡನ ಸಹೋದರಿಯನ್ನ ನನಾಂದ ಅಂತ ಹೇಳ್ತಾರೆ. ನನಾಂದಾತು ಸ್ವಸ ಪತ್ಯುಹು, ಹಾಗೆ. ಅಂದರೆ ಗಂಡನ ಸಹೋದರಿಯನ್ನು ನನಾಂದ ಅಂತ ಕರೀತಾರೆ. ನಪ್ತ್ರಿ, ಪೌತ್ರಿ,
ಸುತಾತ್ಮಜ. ನಪ್ತ್ರಿ ಪೌತ್ರಿ ಹಾಗೆ ಅಂತ ಸುತಾತ್ಮಜ ಮಗನ ಮಕ್ಕಳು ಅಂದ್ರೆ ಮೊಮ್ಮಕ್ಕಳು ಅಂತ ಕರೀತಾರೆ. ಮೊಮ್ಮಕ್ಕಳನ್ನ ನಪ್ತ್ರಿ ಮತ್ತು ಪೌತ್ರಿ ಅಂತ ಕರೀಬಹುದು. ದ್ವೇ ಸುತಸ್ಯ ಸುತಾಯಾಶ್ಚ ಆತ್ಮಜ ತತ್ರ. ಅದು ಗಂಡು ಮಗುವಿಗೆ ಹುಟ್ಟಿದ ಮಕ್ಕಳು ಇರಬಹುದು ಅಥವಾ ಹೆಣ್ಣು ಮಗಳಿಗೆ ಹುಟ್ಟಿದ ಮಕ್ಕಳು ಕೂಡ ಇರಬಹುದು. ಪುತ್ರನ ಪುತ್ರ ಇರಬಹುದು, ಪುತ್ರಿಯ ಪುತ್ರರು ಇರಬಹುದು. ಅವರನ್ನ ನಪ್ತ್ರಿ ಅಥವಾ ಪೌತ್ರಿ ಅಂತ ಕರಿತೀವಿ. ಆತ್ಮಜ ಇದಿಬ್ರು ಕೂಡ ಸ್ತ್ರೀಯರು. ಅಂದ್ರೆ ಪುತ್ರನಲ್ಲಿ ಹುಟ್ಟಿದ ಪುತ್ರಿ ಅಥವಾ ಪುತ್ರಿಯಲ್ಲಿ ಹುಟ್ಟಿದ ಪುತ್ರಿ, ಅವ್ರನ್ನ ಏನ್ ಕರಿತೀವಿ? ನಪ್ತ್ರಿ ಅಥವಾ ಪೌತ್ರಿ. ಹಾಗೆ ಇನ್ನು ಭಾರ್ಯಾಸ್ತು ಭಾತೃವರ್ಗಸ್ಯ ಯಾತರಸ್ಯು ಪರಸ್ಪರಂ. ಹಾಗೆ ಅಂತ ಇದೆ. ಭ್ರಾತೃವರ್ಗದ ಭಾರ್ಯ ಅಂದ್ರೆ ಸಹೋದರನ ಹೆಂಡತಿ ಅಂತ ಯಾರಿದ್ದಾರೆ ಅವರನ್ನ ಯಾತರಹ ಅಂತ ಕರೀತಾರೆ. ಯಾತರಹ ಅಂತ ಕರೀತಾರೆ. ಯಾತರಸ್ಯು ಪರಸ್ಪರ. ಅದಾದ ಮೇಲೆ ಪ್ರಜಾವತಿ ಭ್ರಾತೃಜಾಯ ಅಂತ ಇದೆ. ಅಂದ್ರೆ ಸಹೋದರನ ಹೆಂಡತಿಯನ್ನ ಪ್ರಜಾವತಿ ಅಂತ ಕರೀತಾರೆ. ಸಹೋದರನ ಹೆಂಡತಿಯನ್ನ ಪ್ರಜಾವತಿ. ಪ್ರಜಾವತಿ ಭ್ರಾತೃಜಾಯ ಎರಡೂ ಕೂಡ ಸಹೋದರನ ಹೆಂಡತಿಯನ್ನ ಹೇಳುವ ಶಬ್ದಗಳು. ಅದಾದ ಮೇಲೆ ಮಾತುಲಾನಿ ತು ಮಾತುಲಿ ಎರಡು ಶಬ್ದ ಇದೆ. ಮಾವನ ಹೆಂಡತಿ ಅಂದ್ರೆ ಅತ್ತೆ ಅಂತ ನಾವೇನ್ ಕರಿತೀವಿ ಅದು ಮಾತುಲಾನಿ ಅಥವಾ ಮಾತುಲಿ ಅಂತ ಎರಡು ಶಬ್ದದಿಂದಲೂ ಹೇಳ್ಬೋದು. ಮಾವನ ಅಂದ್ರೆ ತಾಯಿಯ ಸಹೋದರನ ಹೆಂಡತಿ, ಅತ್ತೆ ಅಂತ ನಾವೇನ್ ಕರಿತೀವಿ ಮಾತುಲಾನಿ ಮಾತುಲಿ ಹಾಗೆ ಅಂತ. ಇನ್ ಪತಿ ಪತ್ನಿಯೋ ಪ್ರಸೂಹು ಶ್ವಶ್ರೂಹು. ಪತಿಯ ತಾಯಿ ಆಗಿರ್ಬೋದು ಅಥವಾ ಪತ್ನಿಯ ತಾಯಿ ಆಗಿರ್ಬೋದು, ಇಬ್ಬರನ್ನು ಕೂಡ ಶ್ವಶ್ರೂಹು ಅಂತ ಕರಿತೀವಿ. ಶ್ವಶ್ರೂಹು ಯಾರು? ಶ್ವಶ್ರೂಹು ಅಂದ್ರೆ ಪತಿಯ ಅಮ್ಮ ಅಥವಾ ಪತ್ನಿಯ ಅಮ್ಮ, ಅವರನ್ನ ಶ್ವಶ್ರೂಹು ಅಂತ ಕರಿತೀವಿ. ಶ್ವಶುರಸ್ತು ಪಿತಾ ತಯೋಹು. ಇನ್ನು ಪತಿಯ ತಂದೆ, ಮಾವ ಅಂತ ಏನ್ ಕರಿತೀವಿ, ಪತಿಯ ತಂದೆ ಅಥವಾ ಪತ್ನಿಯ ತಂದೆ, ಪತ್ನಿಯ ತಂದೆ ಅವರನ್ನು ಕೂಡ ಶ್ವಶುರಃ ಅಂತ ಕರಿತೀವಿ. ಶ್ವಶುರಃ. ಶ್ವಶ್ರೂಹು ಅಂತ ತಾಯಿಯನ್ನು ಕರಿತೀವಿ, ಪತಿಯ ಅಥವಾ ಹೆಂಡತಿಯ ತಾಯಿ. ಪತಿಯ ಅಥವಾ ಹೆಂಡತಿಯ ಅಪ್ಪನನ್ನು ಶ್ವಶುರಃ ಅಂತ ಕರಿತೀವಿ. ಶ್ವಶುರಃ. ಇದಾದ ಮೇಲೆ ಪಿತೃ ಭ್ರಾತ ಪಿತೃವ್ಯಃ ಸ್ಯಾತ್. ತಂದೆಯ ಸಹೋದರನನ್ನು ಪಿತೃವ್ಯ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಏನ್ ಕರಿತೀವಿ ಅದು ಪಿತೃವ್ಯ ಹಾಗೆ ಅಂತ ಆಗ್ತದೆ. ಪಿತೃವ್ಯ. ಮಾತುಹು ಭ್ರಾತ ಮಾತುಲ. ಅದೇ ತರ ತಾಯಿಯ ಸಹೋದರರನ್ನು ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು ಮಾತುಲಹ ಅಂತ ಕರಿತೀವಿ. ಮಾತುಲಹ ಮಾವ, ಸೋದರ ಮಾವ ಅಂತ. ಚಿಕ್ಕಪ್ಪ ದೊಡ್ಡಪ್ಪನನ್ನ ಪಿತೃವ್ಯ ಅಂತ ಕರಿತೀವಿ, ಸೋದರ ಮಾವನನ್ನು ಮಾತುಲಹ ಅಂತ ಕರಿತೀವಿ. ಶ್ಯಾಲಾಸ್ಯು ಭ್ರಾತರಃ ಪತ್ನ್ಯಾಹ. ಪತ್ನಿಯ ಸಹೋದರನನ್ನು ಭಾವಮೈದನ ಅಂತ ಏನ್ ಕರಿತೀವಿ ಅವರನ್ನು ಶಾಲಹ ಅಂತ ಕರೀತಾರೆ. ಶಾಲಹ. ಶಾಲ ಅಂದ್ರೆ ಪತ್ನಿಯ ಸಹೋದರ ಅಂತ ಅರ್ಥ. ಸ್ವಾಮಿನಃ ದೇವರವು. ಇನ್ನು ಪತಿಯ ಸಹೋದರ ಅಂತ ಯಾರಿದ್ದಾರೆ ಭಾವ ಅಂತ ಏನ್ ಕರಿತೀವಿ ಅವರನ್ನ ದೇವರವು ಅಂತ ಕರೀತಾರೆ. ದೇವರವು.
ಇದು ಕೂಡ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಸ್ವಾಮಿನಃ ಪತ್ಯುಹು ಭ್ರಾತರಿ ಕನಿಷ್ಠೆ ಅಂತ. ಅಂದ್ರೆ ಯಜಮಾನನ ಪತಿಯ ತಮ್ಮನನ್ನು ದೇವರು ಅಥವಾ ದೇವರವು ಅಂತ ಕರಿತೀವಿ ಅಂತ. ಅದಾದ ಮೇಲೆ ಸ್ವಸ್ತ್ರೀಯೋ ಭಾಗಿನೇಯ ಸ್ಯಾತ್, ಸಹೋದರಿಯ ಮಕ್ಕಳು ಯಾರಿದ್ದಾರೆ, ಸಹೋದರಿಯ ಮಕ್ಕಳು, ಅವರನ್ನ ಸ್ವಸ್ತ್ರೀಯ ಅಥವಾ ಭಾಗಿನೇಯ ಅಂತ ಕರಿತೀವಿ. ಜಾಮಾತ ದುಹಿತುಹು ಪತಿ, ಅಂದ್ರೆ ಮಗಳ ಗಂಡ, ತನ್ನ ಮಗಳ ಗಂಡನನ್ನ ಜಾಮಾತ ಅಂದ್ರೆ ಅಳಿಯನನ್ನ ಜಾಮಾತ ಅಂತ ಕರಿತೀವಿ. ಪಿತಾಮಹ ಪಿತೃಪಿತಾ, ಹಾಗೆ ಅಂತ. ಪಿತಾಮಹ ಪಿತೃಪಿತ ಅಂದ್ರೆ ತಂದೆಯ ತಂದೆ, ತಾತ ಅಂತ ಏನ್ ಕರಿತೀವಿ, ಅವರನ್ನ ಪಿತಾಮಹ ಅಥವಾ ಪಿತೃಪಿತಾ ಅಂತ ಕರಿತೀವಿ. ತತ್ಪಿತಾ ಅವರನ್ನ ಪ್ರಪಿತಾಮಹ ಅಂತ ಕರಿತೀವಿ. ಪಿತಾಮಹ ಪ್ರಪಿತಾಮಹ ಅಂದ್ರೆ ತಂದೆಯ ತಂದೆ, ಅವರ ತಂದೆಯನ್ನು ಅಂದ್ರೆ ಮುತ್ತಜ್ಜ, ಅವರನ್ನ ಪ್ರಪಿತಾಮಹ ಅಂತ ಕರಿತೀವಿ. ಅದೇ ತರ ತಾಯಿಯ ಕಡೆಯವರು, ಅದು ಕೂಡ ಇಲ್ಲಿ ಕೊಟ್ಟಿಲ್ಲ, ಅದನ್ನು ತಿಳಿದಿಟ್ಟುಕೊಳ್ಳೋದು ಒಳ್ಳೆಯದು. ಯಥಾ ಮಾತುಹು ಪಿತಾ ಮಾತಾಮಹ, ತಾಯಿಯ ತಂದೆಯನ್ನು ಮಾತಾಮಹ ಅಂತ ಕರಿತೀವಿ. ಅವರ ತಂದೆಯನ್ನು ಪ್ರಮಾತಾಮಹ ಅಂತ ಕರಿತೀವಿ. ತಾಯಿಯ ತಂದೆಯ ತಂದೆ ಪ್ರಮಾತಾಮಹ, ಅದು ಕೂಡ ಇಟ್ಕೋಬೇಕು. ಇಲ್ಲಿಗೆ ಒಂದಿಷ್ಟು ಶ್ಲೋಕ ಮುಗೀತು. ಮುಂದಿಂದು ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.